ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಬಂದು ಸಂಡೆಯ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ಭಾನುವಾರ ಆದಮೇಲೆ ವಾರ ನಮ್ಮ ಮನೇಲಿ ಕಂಪಲ್ಸರಿ. ನಮ್ಮ ಅಮ್ಮನ ಮನೇಲೂ ಅಷ್ಟೇ, ನಮ್ಮ ಅತ್ತೆ ಮನೇಲೂ ಅಷ್ಟೇನೆ. ಸೊ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನು ಸೈಟ್ ಹತ್ರ ಹೋಗ್ಬಿಟ್ಟು ಅಲ್ಲೂ ಸಹ ಪೂಜೆ ಮಾಡಬೇಕಾಗತ್ತೆ. ಅಂದರೆ ನಮ್ಮ ತಂದೆಯವರು ಬೋರ್ ಹಾಕ್ಸಿದಾರಲ್ಲ, ಸೊ ಬೋರಿಗೆ ಆಗಿರ್ಬೋದು, ಅಲ್ಲಿ ದೇವ್ರ ಫೋಟೋ ಎಲ್ಲ ಇಟ್ಟಿರ್ತಾರೆ ಒಂದು ರೂಮಲ್ಲಿ, ಅಲ್ಲೂ ಹೋಗಿ ಪೂಜೆ ಮುಗಿಸ್ಕೊಂಬರೋಣ ಅಂತ ಹೋಗ್ತಿದ್ದೆ. ಹಾಗೇನೆ ನಾನು ಇಂದಿನ ವ್ಲಾಗಲ್ಲೇ ಹೇಳಿದ್ದೆ ಯಾವ ರೀತಿಯಾಗಿ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ದು ಆಪ್ರೇಷನ್ ಆಗುತ್ತೆ, ಪ್ರೊಸೀಜರ್ಸ್ ಏನೇನು ಅನ್ನೋದು ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಯಾರು ಇನ್ನೂ ನೋಡಿಲ್ಲ ದಯವಿಟ್ಟು ಹೋಗಿ ಒಂದು ಸತಿ ನೋಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ತೀನಿ. ಸೊ ಇವತ್ತು ಬಂದು ನಾನು ಅದೇ ಈಗ ಆಪ್ರೇಷನ್ ಎಲ್ಲ ಮುಗ್ದಾದ್ಮೇಲೆ ಯಾವ ರೀತಿಯಾಗಿ ನಾವು ರೆಸ್ಟ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಹೇಳಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಬೋದಾಗಿತ್ತು, ಬಟ್ ತುಂಬ ಲೆಂತಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲೇ ನೀಟಾಗಿ ಹೇಳೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನಂದು ಬಂದು ಕರೆಂಟ್ ಆಪ್ರೇಷನ್ ಆಗಿತ್ತು ಅಂತ ಹೇಳಿದೆ ಅಲ್ವಾ. ಸೊ ಕರೆಂಟ್ ಆಪ್ರೇಷನಿಗೆ ಯಾವ ರೀತಿ ರೆಸ್ಟ್ ಮಾಡಬೇಕು ಅಂದರೆ, ನಮಗೆ ಒಂದು 3 ಡೇಸ್ಗೇನೆ ಪೇನ್ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಹಾಗಂತ ಇದ್ದು ನಾವು ಮಾಮೂಲಿ ಫಸ್ಟಾಗೆ ಇದ್ದೀವಿ, ಏನು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಆ ಟೈಮಲ್ಲಿ ನಾವು ಭಾರವಾದಂಥ ವಸ್ತುಗಳನ್ನ ತೊಗೊಬಾರ್ದು. ಎತ್ತೋದಾಗಲಿ, ಅಂದರೆ ಫಾರ್ ಎಕ್ಸಾಂಪಲ್ ನೀರು ತೊಗೊಂಬರೋದಾಗಿರ್ಬೋದು, ಇಲ್ಲ ಬಟ್ಟೆ ಒಗೆಯೋದಾಗಿರ್ಬೋದು, ಇವು ಜಾಸ್ತಿ ಶಕ್ತಿ ಬಿಟ್ಟು ಮಾಡೋಂಥ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಯಾಕೆ ಅಂತ ಹೇಳಿದ್ರೆ ನಮಗಿನ್ನ ಈಗ ಆಪ್ರೇಷನ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಇವಾಗ ನರ ಕಟ್ ಮಾಡಿ ಆ ಪ್ಲೇಸ್ ಇನ್ನೊಂದು ಸ್ವಲ್ಪ ಕ್ಯೂರ್ ಆಗಬೇಕಾಗುತ್ತೆ. ನಾವು ಸಡನ್ನಾಗಿ ಎದ್ದು ಎಲ್ಲ ಮಾಮೂಲಿ ಮಾಡೋಕ್ಕೆ ಹೋದರೆ ಅದು ಬಿಟ್ಕೊಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಸ್ವಲ್ಪ ದಿವಸ ರೆಸ್ಟ್ ಮಾಡಬೇಕು. ಅಟ್ಲೀಸ್ಟ್ 1 ತಿಂಗಳಾದರೂ ನಾವು ಈ ರೀತಿಯಾಗಿ ಫಾಲೋ ಮಾಡಬೇಕು. ಯಾವುದೇ ರೀತಿಯಂಥ ಒಂದು ಭಾರವಾದ ವಸ್ತುಗಳನ್ನ ಎತ್ತೋದಾಗಿರ್ಬೋದು ಮಾಡೋಕ್ಕೆ ಹೋಗಬೇಡಿ. ಸೊ ಕೆಲವರು ಬಾಣಂತನ ಟೈಮಲ್ಲೇ ಮಾಡಿಸ್ಕೊಂಡ್ಬಿಡ್ತಾರೆ ನೋಡಿ, ಅದು ಬೆಸ್ಟ್ ನಾನು ಹೇಳೋದಾದರೆ. ಸೊ ಆಗ ಮಾಮೂಲಿ ನಾವು ಬಾಣಂತನ ಆಗುತ್ತೆ, ನಮಗೆ ರೆಸ್ಟ್ ಆಗೋಗ್ಬಿಡುತ್ತೆ ಅಲ್ವಾ. ಇವಾಗ ಕೆಲವರು ಮಕ್ಕಳು ದೊಡ್ಡವರಾದಮೇಲೆ ಮಾಡಿಸ್ಕೊಂಡಾಗ ಅದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ ಎಲ್ಲದಕ್ಕೂ. ಸೊ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಷ್ಟೇನೆ. ನಮ್ಮ ಕೈಲಿ ಯಾವ ಕೆಲಸ ಆಗೋದಿಲ್ವೋ ಅದನ್ನು ಸಪೋರ್ಟ್ ತೊಗೊಳೋಣ. ಇವಾಗ ಹಸ್ಬೆಂಡ್ ಇರ್ತಾರೆ, ಇಲ್ಲ ಮನೇಲಿ ಯಾರಾದರೂ ಇದ್ದೇ ಇರ್ತಾರಲ್ವ, ಅತ್ತೆನೋ ಅಮ್ಮನೋ ಯಾರಾದರೂ ಇರ್ತಾರೆ. ಸೊ ಅವ್ರು ಹೆಲ್ಪ್ ತೊಗೊಳ್ಳಿ. ಅಕಸ್ಮಾತ್ ಯಾರೂ ಇಲ್ಲ, ನಾನು ನನ್ನ ಹಸ್ಬೆಂಡ್ ಅಷ್ಟೇ ಅಂತ ಅನ್ನೋದಾದರೆ ಅದಕ್ಕೂ ಸಹ ಒಂದು ಸ್ವಲ್ಪ ದಿವಸಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಂಗೆ ನೀರು ತೊಗೊಬೇಕು ಅಂತ ಹೇಳ್ಕೊಳ್ಳಿ, ಅದರಲ್ಲಿ ನಮ್ಗೆ ಅಷ್ಟು ಭಾರ ಎತ್ತಕ್ಕಾಗಲ್ಲ ಅಂದರೆ ಅದರದಲ್ಲೇ ಅರ್ಧ ತೊಗೊಳೋದು, ಆ ರೀತಿಯಾಗಿ ಮಾಡ್ಕೊಳ್ಳಿ. ಸ್ವಲ್ಪನೇ ಕೆಲಸ ಮಾಡ್ಕೊಳ್ಳಿ, ಜಾಸ್ತಿ ಫೋರ್ಸ್ಫುಲ್ಲಾಗಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಹಾಗೆಯೇ ನಾವು ಫುಡ್ ಕಂಟ್ರೋಲಲ್ಲೂ ಇಡಬೇಕಾಗುತ್ತೆ. ಸೊ ಏನು ಬೇಕೋ ಅದನ್ನು ತಿನ್ನಬಾರ್ದು. ನಮಗೆ ಈಟ್ ಪದಾರ್ಥನೇ ತಿನ್ನಬೇಕು ಅಂತ ಹೇಳ್ತಾರೆ, ಯಾಕಂದರೆ ಅದು ಗಾಯ ಸ್ವಲ್ಪ ಬೇಗ ವಾಸಿ ಆಗಲಿ ಅಂತ ಹೇಳಿ ಮಾಡ್ತಾರೆ. ಕೆಲವ್ರದ್ದು ನೀರ್ಮೈ ಇರುತ್ತೆ, ಯಾವುದೇ ಒಂದು ಗಾಯ ಆದ್ರೂ ಬೇಗ ವಾಸಿ ಆಗೋದಿಲ್ಲ. ಆ ರೀತಿಯಾಗಿರೋರು ಬೇಕಾದರೆ ಒಂದು ಸ್ವಲ್ಪ ಕಾಫಿ ಆಗಿರ್ಬೋದು, ಅದನ್ನು ಜಾಸ್ತಿ ಕುಡಿದಷ್ಟು ನಮಗೆ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಸೊ ನೋಡಿಕೊಂಡು ಬ್ಯಾಲೆನ್ಸ್ಡ್ ಆಗಿರಿ. ಎಳ್ನೀರು ಕುಡಿಯೋದಾಗಿರ್ಬೋದು, ಅದು ಸಹ ಕುಡಿಬೋದು, ಏನು ಅಂತ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಕಾಫಿನೂ ಕುಡೀರಿ ದಿನ. 1 ಟೈಮ್ ಕುಡಿದ್ರೆ ಓಕೆ, ನನಗೆ ಅಷ್ಟೇ ಸಾಕಾಗುತ್ತೆ ಅನ್ನೋದಾದರೆ 1 ಟೈಮ್ ಕುಡೀರಿ. ಇಲ್ಲ ಅಂದರೆ 2 ಟೈಮ್ಸು, ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ, ಆ ರೀತಿಯಾಗೂ ತೊಗೊಬೋದು. ಒಬ್ಬೊಬ್ಬರಿಗೆ ಅಡ್ಜಸ್ಟ್ ಆಗೋದಿಲ್ಲ ಕಾಫಿ, ಏನು ಜಾಸ್ತಿ ಆದರೆ ಮೂಗಲೆಲ್ಲ ಗಾಯ ಆಗೋಗ್ಬಿಡೋದು, ಆ ರೀತಿಯಾಗಿ ಹೋಗ್ಬಿಡುತ್ತೆ. ಸೊ ಅಂಥವ್ರು ನೋಡಿ ಒಂದು 1 ಟೈಮಿಗೆ ತೊಗೊಳ್ಳಿ, ತೊಂದರೆ ಏನಿರೋದಿಲ್ಲ. ಹಾಗೆಯೇ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದರೆ ನೀವು ಎಳ್ನೀರು ಸಹ ತೊಗೊಬೋದು, ಫ್ರೂಟ್ಸ್ ಆಗಿರ್ಬೋದು, ಅದೆಲ್ಲ ತಿನ್ಬೋದು, ಏನು ತೊಂದರೆ ಇರೋದಿಲ್ಲ. ಸ್ವಲ್ಪ ಈಟ್ ಪದಾರ್ಥ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಜೀರ್ಣಾಂಶ ಅಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ ಜೀರ್ಣ ಆಗೋದಕ್ಕೆ ಅನ್ನೋ ಆ ಫುಡ್ ಐಟಮ್ಸ್ನು ಸಹ ಸ್ವಲ್ಪ ದಿವಸ ದೂರನೇ ಇಟ್ಟಿರಿ, 1 ತಿಂಗಳಾಗೋ ತನಕ. ನಾನ್ ವೆಜ್ ತಿನ್ನಬಾರ್ದು. ಸೊ ಕೋಲ್ಡ್ ಐಟಮು ಸಹ ತಿನ್ನಬಾರ್ದು. ಈ ಹೆಸ್ರು ಬೇಳೆ ಆಗಿರ್ಬೋದು, ಏನಿರುತ್ತೆ ಹುಳ್ಳಿಕಾಯಿ, ಅದನ್ನು ಸಹ ಕೋಲ್ಡ್ ಅಲ್ವಾ. ಸೊ ಅದಾಗಿರ್ಬೋದು, ಆ ರೀತಿಯಾಗಿ ಕೋಲ್ಡ್ ಪದಾರ್ಥಗಳನ್ನೂ ತಿನ್ನೋಕ್ಕೆ ಹೋಗಬೇಡಿ. 1 ಮಂತ್ ನಾವು ಸ್ವಲ್ಪ ಏನು ಹೇಳ್ತಾರೆ ಫುಡ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ನಾವು ಮಾಡಿದ್ದು ಮುಂದಕ್ಕೆ ನಮಗೇ ಯೂಸ್ಫುಲ್ ಆಗುತ್ತೆ. ನಾವು ಇವಾಗ ಏನಾದರೂ ಕೇರ್ಲೆಸ್ ಮಾಡಿದ್ರೆ ಮುಂದೆ ನಮಗೇ ಕಷ್ಟ ಆಗೋದ್ರಿಂದ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನೋಡಿ ಯಾವುದು ನಿಮಗೆ ಬೇಕಾಗುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಿನ್ಕೊಳ್ಳಿ. ಆಮೇಲೆ ಬಿಸಿನೀರು ಕುಡೀರಿ. ಮೇಯ್ನಾಗಿ ಹೇಳ್ತೀನಿ, ಬಿಸಿನೀರು ಕುಡೀರಿ.
ಸ್ಟಾರ್ಟಿಂಗ್ ಅಂದರೆ ಆಪ್ರೇಷನ್ ಆಗದೆ 2 ಡೇಸ್ ಆಗಿರುತ್ತೆ ಮೋಷನ್ಗೆ ಹೋಗೋದು. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡಿದಷ್ಟು ಒಳ್ಳೆಯದು ನಮಗೇನೆ. ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ, ಕಾನ್ಸ್ಟಿಪೇಷನ್ಸ್ ಪ್ರಾಬ್ಲಮ್ಸ್ ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರು ಕುಡೀರಿ, ಹಾಗೆ ಚೆನ್ನಾಗಿ ನೀರು ಕುಡೀರಿ. ಏನೋ ಹೇಳಿದರೆ ಕಮ್ಮಿ ಕುಡಿಬೇಕು ಅದೆಲ್ಲ ಏನಿಲ್ಲ ಸ್ನೇಹಿತರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ನೀರು ಕುಡಿದಷ್ಟು ಒಳ್ಳೆಯದು ನಮಗೇನೆ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಅದು. ಸೊ ಮಾತ್ರೆಗಳು ಸಹ ಕೊಟ್ಟಿರ್ತಾರಲ್ವ, ಮಾತ್ರೆನೂ ನುಂಗ್ತೀವಿ, ಅದು ಈಟ್ ಇರುತ್ತೆ ಟ್ಯಾಬ್ಲೆಟು ಸಹನೂ. ಸೊ ಹಾಗಾಗಿ ಪ್ರತಿಯೊಂದು ಈಟ್ ಪದಾರ್ಥನೇ ತಿನ್ನೋದ್ರಿಂದ ಕಷ್ಟ ಆಗುತ್ತೆ ಬಾಡಿಗೆ. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ನೀರು ಕುಡಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ, ನಾವು ಸೆಕೆಂಡ್ ಬೇಬಿ ಆದಮೇಲೆ ಅವ್ರು ಹೇಳ್ತಾರೆ 1 ಮಂತಿಗೆ ಟೈಮ್ ಕೊಟ್ಟಿರ್ತಾರೆ. ಸೊ ಆಗಲೇ ಹೋಗಿ ನಾವು ಆಪ್ರೇಷನ್ ಮಾಡಿಸ್ಕೊಂಬಿಡ್ಬೋದು. ಅದೇ ಬೆಸ್ಟ್ ನಾನು ಹೇಳೋದು. ಯಾಕೆ ಅಂದರೆ ಸುಮ್ಮನೆ ನಾವು ವೆಯ್ಟ್ ಮಾಡ್ತಿರ್ತೀವಿ ಅಂತ ಹೇಳಿ. ಕೆಲವ್ರು ಏನು ಮಾಡ್ತೀರಾ, ಇಲ್ಲ ಈಗಲೇ ಯಾಕೆ, ಇನ್ನೂ ಸ್ವಲ್ಪ ಲೇಟಾಗೇನೆ ನೋಡೋಣ, ಯೋಚನೆ ಮಾಡೋಣ ಅಂತ ಹೇಳ್ಬೋದು. ಹಾಗೆಯೇ ಕೆಲವರು ಇನ್ನೂ ಪೀರಿಯಡ್ಸ್ ಆಗಿರೋದಿಲ್ಲ, ಸೊ ಅದಾದಮೇಲೆ ಮಾಡಿಸ್ಕೊಳ್ಳೋಣ ಅಂತ ಯೋಚನೆ ಆಗಿರ್ಬೋದು. ಸೊ ಆ ರೀತಿಯಾದಂಥ ಒಂದು ಕನ್ಫ್ಯೂಷನ್ಗೆ ಹೋಗಬೇಡಿ. ಯಾಕಂದರೆ ನಾವು ಆಪ್ರೇಷನ್ ಮಾಡಿಸ್ಕೊಬೇಕು ಅಂದರೆ ಅವರು ಪ್ರತಿಯೊಂದು ಟೆಸ್ಟು ಮಾಡಿರ್ತಾರೆ ಅಲ್ವಾ. ಸೊ ಅದರಿಂದ ನಮ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ಎಷ್ಟು ಲೇಟ್ ಮಾಡ್ತೀವೋ ಅಷ್ಟು ಕಷ್ಟ ಆಗುತ್ತೆ. ಅಂದರೆ ಈಗ ಹಸೆ ಮೈಯಲ್ಲೇ ಮಾಡಿಸ್ಕೊಂಬಿಟ್ರೆ ಅಷ್ಟೊಂದಾಗಿ ತೊಂದರೆ ಆಗೋದಿಲ್ಲ ನರ್ಗಳಿಗೆ ಅಂತ ಹೇಳ್ತಾರೆ. ಸೊ ಇನ್ನೂ ಸ್ವಲ್ಪ ದಿವಸ ಜಾಸ್ತಿ ಟೈಮ್ ಬಿಟ್ಕೊಂಡು ವರ್ಷಾನುಗಟ್ಲೆ ಬಿಟ್ಕೊಂಡು ಹೋಗಿ ಮಾಡಿಸ್ಕೊಂಡ್ರೆ ನರ್ಗಳೆಲ್ಲ ಬಲ್ತ್ಬಿಟ್ಟಿರುತ್ತೆ. ಸೊ ಪೇಯ್ನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹಸೆ ಮೈಯಲ್ಲಿದ್ದಾಗೆ ಮಾಡಿಸ್ಕೊಳೋದು ಬೆಸ್ಟು. ಹಾಗೆ ಇವಾಗ ಕೆಲವ್ರಿಗೆ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಸರಿ ಆಯಿತು ಆವಾಗ ಆ ಟೈಮಲ್ಲಿ ಮಾಡಿಸ್ಕೊಳಕ್ಕಾಗಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಎಲ್ಲರಿಗೂ ಒಂದೇ ಥರ ಇರೋಕ್ಕಾಗುತ್ತಾ ಅಂತ ಹೇಳ್ಬೋದು. ಹೌದು. ಸೊ ನೋಡಿ, ಆದರೆ ಕೊನೆಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ, ಆಯಿತಾ. ಮಕ್ಕಳು ದೊಡ್ಡವರಾಗಿದ್ದರೂ ಪರವಾಗಿಲ್ಲ, 2 ವರ್ಷ, ಚಿಕ್ಕವಳಿಗೆ 3 ವರ್ಷ ಆಗಿದ್ರೂ ತೊಂದರೆ ಇರೋದಿಲ್ಲ, ಮಾಡಿಸ್ಕೊಬೋದು. ಇನ್ನು ಕೆಲವರು ಸ್ಕೂಲ್ಗೆ ಹೋಗೋಷ್ಟು ಉದ್ದಾಗಿರ್ತಾರೆ ಇಬ್ಬರೂ, ನಾನು ನೋಡಿದ್ದೀನಿ ಸೀರಿಯಸ್ ಆಗಿ. ಸೊ ಅವರು ಅವಾಗ ಮಾಡಿಸ್ಕೊತಾರೆ. ಅಂದರೆ ಮಗನಿಗೆ 7 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು ಚಿಕ್ಕವರಿಗೆ, ಅಂದರೆ 2ನೇ ಪಾಪುಗೆ. ಸೊ ಅಷ್ಟು ವರ್ಷ ಆಗೋ ತನಕನೂ ಬೇಕಾದರೆ ವೆಯ್ಟ್ ಮಾಡಿ, ಬಟ್ ಲಾಸ್ಟ್ ಮಾಡಿಸ್ಕೊಳ್ಳಿ. ಯಾಕಂದರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ಹೇಳೋದಾದರೆ. ಮೇನ್ ಥಿಂಗು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿರ್ಬೋದು. ಸೊ ಅದನ್ನೆಲ್ಲ ನಾವು ಮತ್ತೆ ಅವಾಯ್ಡ್ ಮಾಡಬೇಕು ಅಂದರೆ ತುಂಬಾ ಕಷ್ಟನ. ಹಾಗೂ ಹೀಗೋ ಮಾಡಿಬಿಡ್ತೀವಿ, ಏನಂತ ಕಷ್ಟ ಏನಿಲ್ಲ ಅಂತಲೂ ಹೇಳ್ಬೋದು. ಬಟ್ ನಮ್ಮ ದೇಹಕ್ಕೆ ಎಷ್ಟು ಹಾನಿ ಆಗಿರುತ್ತೆ ಅಲ್ವಾ. ಸೊ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಮುಂದೆ. ಹಾಗಾಗಿ ಈಗಲೇ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸ್ ತೊಗೊಬೇಕಾಗುತ್ತೆ. ಅಯ್ಯೋ, ನಾವು ಹಾಸ್ಪಿಟ್ಲಿಗೆ ಹೋಗಿದ್ದನ್ನೆಲ್ಲ ಮಾಡಿಸ್ಕೊಂಡು ರೆಸ್ಟ್ ತೊಗೊಳ್ಬೇಕಾಗುತ್ತೆ, ಮಕ್ಕಳನ್ನ ಯಾರು ನೋಡ್ಕೊತಾರೆ ಅನ್ನೋ ಯೋಚನೆಯೂ ಸಹ ಬಂದಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಆ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಬೇಕು. ಯಾರನ್ನಾದ್ರೂ ಹೆಲ್ಪ್ ತೊಗೊಳ್ಳಿ, ರಿಲೇಟಿವ್ಸಲ್ಲೋ ಇಲ್ಲ ಅಮ್ಮ ಅಂತೂ ಇದ್ದೇ ಇರ್ತಾರೆ. ಇಫ್ ಇನ್ ಕೇಸ್ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ಅಲ್ವಾ. ಸೊ ಆ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ತೊಗೊಂಡು 3 ಡೇಸಿಗೆ ನೀವು ನಾರ್ಮಲ್ ಆಗ್ತೀರಾ. ಅಂದರೆ ಏನೋ ಒಂದು ಬ್ರೇಕ್ಫಾಸ್ಟ್ ಮಾಡೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಆ ರೀತಿಯ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ಳೋಷ್ಟು ರೆಡಿ ಆಗಿರ್ತೀರ ಅಷ್ಟೇನೆ. ಸೊ 3 ದಿವಸ ಅಷ್ಟೇ ಯೋಚನೆ ಮಾಡಿ. ಹಾಗೆಯೇ ರೆಸ್ಟು ಸಹ ತೊಗೊಬೇಕಾಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಟಿವ್ ವ್ಲಾಗ್ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ನನಗೂ ಸಹ ತಿಳಿಸಿ. ಬಿಕಾಸ್ ನನಗೂ ಒಂದು ಖುಷಿ ಆಗುತ್ತೆ, ನಾನು ಮಾಡಿರೋದು ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ರಿಗಾದರೂ ಒಂದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ನನಗೂ ಸಮಾಧಾನ ಆಗುತ್ತೆ ಅಲ್ವಾ. ಹಾಗೆಯೇ ನಾನು ಕೂಡ ರೆಸ್ಟ್ ಮಾಡ್ತಾ ಈ ವೀಕ್ ಪೂರ್ತಿ ನಿಮಗೆ ಒಂದು ಇನ್ಫಾರ್ಮೇಟಿವ್ ಆಗಿ ಇರಬೇಕು. ಲೈಕ್ ಯಾವ ರೀತಿ ಅಂತಂದರೆ, ನಾವು ಪ್ರೆಗ್ನೆನ್ಸಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕಾಗುತ್ತೆ, ಸೊ ಯಾವ ರೀತಿ ನಾವು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಹಾಗೆ ನೆಕ್ಸ್ಟ್ ನಾರ್ಮಲ್ ಡೆಲಿವರಿಗೆ ಯಾವ ರೀತಿಯಾಗಿ ನಾವು ತಯಾರಿ ಮಾಡ್ಕೊಳೋದಾಗಿರ್ಬೋದು, ಪ್ರತಿಯೊಂದೂ ನಾನು ಈ ಒಂದು ವೀಕಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫುಲ್ಲು ಡೀಟೇಲಾಗಿ ನಾನು ಯಾವ ರೀತಿಯಾಗಿ ಫಾಲೋ ಮಾಡಿದೆ, ನನಗೇನು ಗೊತ್ತು ಅದನ್ನೆಲ್ಲ ನಿಮ್ಮ ಜೊತೆಯೂ ಸಹ ಶೇರ್ ಮಾಡ್ಕೊತೀನಿ. ಸೊ ನಿಮಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಐ ಹೋಪ್ ನಿಮಗೆ ವ್ಲಾಗು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.